ನಮಸ್ಕಾರ. ಸಿಟ್ಟು ಒಂದು ನೈಸರ್ಗಿಕವಾದಂಥ ಒಂದು ಭಾವನೆ. ಮಕ್ಕಳು ಯಾಕೆ ಸಿಟ್ಟು ಮಾಡ್ತಾರೆ, ಇದ್ರ ಬಗ್ಗೆ ನಾವು ಏನು ಮಾಡ್ಬೋದು ಅಂತ ನಾವು ಸ್ವಲ್ಪ ಹೊತ್ತು ನೋಡೋಣ. ಮಕ್ಕಳಲ್ಲಿ ಸಿಟ್ಟು ಬರುತ್ತೆ, ದೊಡ್ಡವ್ರ ಥರಾನೇ ಮಕ್ಕಳಿಗೂ ಸಿಟ್ಟು ಬರುತ್ತೆ. ಆದರೆ ಅವರಿಗೆ ಇದನ್ನು ಹೇಗೆ ವ್ಯಕ್ತಪಡಿಸೋದು, ಇದನ್ನು ಸರಿಯಾಗಿ ಹೇಗೆ ನಿಭಾಯಿಸೋದು ಅನ್ನೋ ಮಾಹಿತಿ ಇರೋದಿಲ್ಲ. ಮಕ್ಕಳು ಸಿಟ್ಟು ಬಂದಾಗ ಕಿರುಚ್ಬೋದು, ಕೂಗ್ಬೋದು, ಅಥವಾ ಬೇರೆ ನಕಾರಾತ್ಮಕವಾದ ರೀತಿಯಲ್ಲಿ ತೋರಿಸಿದಾಗ ನಮಗೆ ಭಯ ಆಗತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಮೊದಲನೇದಾಗಿ ಮಕ್ಕಳಿಗೆ ಯಾಕೆ ಸಿಟ್ಟು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಅವರ ಅವಶ್ಯಕತೆಗಳು ಪೂರೈಕೆ ಆಗದೇ ಇದ್ದಾಗ, ಅವ್ರಿಗೆ ತುಂಬ ಹಸಿವೆ ಆದಾಗ, ಅವ್ರಿಗೆ ತುಂಬ ಸುಸ್ತಾದಾಗ, ಅಥವಾ ಕಿರಿಕಿರಿ ಆದಾಗ ಅವರು ಕಿರ್ಚಿ, ಕೂಗಿ ಅಥವಾ ಸಿಟ್ಟಿನ ಮೂಲಕ ಅದನ್ನು ವ್ಯಕ್ತಪಡಿಸ್ತಾ ಇರ್ಬೋದು. ಇನ್ನೊಂದು, ಅವರಿಗೆ ಭಾವನೆಗಳಿಂದ ಅತಿ ಭಾರ ಆದಾಗ, ಅವ್ರಿಗೆ ತುಂಬ ಭಯ ಆದಾಗ, ದುಃಖ ಆದಾಗ ಅಥವಾ ಆತಂಕ ಆದಾಗಲೂ ಅವರದನ್ನು ಸಿಟ್ಟಿನ ಮೂಲಕ ತೋರಿಸ್ಬೋದು. ಅದೇ ಥರ ಅವರಿಗೆ ದುರ್ಬಲ ಅನ್ನಿಸ್ದಾಗ, ಅವರಿಗೆ ಯಾರಾದರೂ ತುಂಬ ಸೂಚನೆಗಳು ಕೊಡ್ತಿದ್ದಾಗ ಅವ್ರಿಗೆ ಕಿರಿಕಿರಿಯಾಗಿ ಸಿಟ್ಟು ಬರ್ಬೋದು. ನಾಲ್ಕನೇದಾಗಿ, ಅವರಲ್ಲಿ ಸಿಟ್ಟನ್ನು ತೋರಿಸುವ ಸರಿಯಾದ ಕೌಶಲ್ಯಗಳು ಇಲ್ಲದೆ ಇರೋದ್ರಿಂದ ಅವರು ಸಣ್ಣ ಸಿಟ್ಟನ್ನು ದೊಡ್ಡ ಸಿಟ್ಟಿನ ಥರ ತೋರಿಸ್ತಾ ಇರ್ಬೋದು. ಕೊನೆಯದಾಗಿ, ನಾವು ನಮ್ಮ ಮನೆಗಳಲ್ಲಿ ತುಂಬ ಸಿಟ್ಟು ಮಾಡ್ತಾ ಇದ್ದರೆ ಅಥವಾ ಮನೆಯಲ್ಲಿ ಯಾವುದಾದ್ರೂ ಸದಸ್ಯರು ತುಂಬ ಸಿಟ್ಟಿನ ಪ್ರವೃತ್ತಿ ತೋರಿಸ್ತಾ ಇದ್ದರೆ ಅವ್ರು ಅದನ್ನು ನೋಡಿ ಅನುಕರಣೆ ಮೂಲಕನೂ ಸಿಟ್ಟಿನ ನಡತೆಯನ್ನು ಅವರಲ್ಲಿ ನಾವು ಜಾಸ್ತಿ ಕಾಣ್ಬೋದು. ನಾವೇನು ಮಾಡ್ಬೋದು ಇದ್ರ ಬಗ್ಗೆ? ಮೊದಲನೇದಾಗಿ, ನಾವು ಮತ್ತು ನಮ್ಮ ಮಕ್ಕಳಿಗೆ ನಾವು ಆ ಭಾವನೆಯನ್ನು ಗುರುತಿಸಲಿಕ್ಕೆ ಕಲಿಸ್ಬೇಕು. ಬೇಜಾರಾಗಿದೆಯಾ, ಕಿರಿಕಿರಿ ಆಗಿದೆಯಾ, ಹಸಿವೆ ಆಗಿದೆಯಾ, ಈ ರೀತಿಯಲ್ಲಿ ಭಾವನೆಗಳಿಗೆ ಒಂದು ಹೆಸರು ಕೊಟ್ಟಾಗ ಮಕ್ಕಳಲ್ಲಿ ಅದ್ರ ಬಗ್ಗೆ ತಿಳುವಳಿಕೆ ಜಾಸ್ತಿಯಾಗಿ ಸಿಟ್ಟು ಕಡಿಮೆ ಆಗ್ತದೆ. ಎರಡನೇದು, ಒಂದು ಸುರಕ್ಷಿತ ರೀತಿಯಲ್ಲಿ ಅವರಿಗೆ ತಮ್ಮ ಭಾವನೆಯನ್ನು ಅಭಿವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಕೊಡಬೇಕು. ನಾವು ಅವರಿಗೆ ಅದೇ ರೀತಿಯಲ್ಲಿ ಸಿಟ್ಟು ಮಾಡಬಾರ್ದು ಅಥವಾ ಅಳಬಾರ್ದು ಅಂತ ಹೇಳೋದ್ಗಿಂತ ಅವರಿಗೆ ನಿನ್ಗೇನಾಗ್ತಾ ಇದೆ, ಅದ್ರ ಬಗ್ಗೆ ಏನು ಮಾಡೋಣ, ಕಿರಿಕಿರಿ ಆಗ್ತಾ ಇದ್ದರೆ ನೀನು ಸ್ವಲ್ಪ ಹೊತ್ತು ಹೊರಗೆ ಓಡಾಡ್ಬಾ, ಅಥವಾ ನಿಂತಲ್ಲೇ ಜಿಗಿದಾಡು, ಸ್ವಲ್ಪ ಆಟ ಆಡು, ಕಿರಿಕಿರಿ ಕಡಿಮೆ ಆಗ್ಬೋದು ಅನ್ನುವಂಥ ಈ ರೀತಿ ಕೌಶಲ್ಯಗಳನ್ನು, ಕೆಲವು ಉಪಾಯಗಳನ್ನು ಅವರಿಗೆ ಶಾಂತವಾಗಲಿಕ್ಕೆ ನಾವು ಕಲಿಸ್ಬೋದು. ಅದೇ ಥರ ನಾವು ಅವರಿಗೆ ಅಭಿವ್ಯಕ್ತಿ ಪರವಾಗಿಲ್ಲ, ಆದರೆ ಇನ್ನೊಬ್ಬರಿಗೆ ಯಾವುದೇ ವಸ್ತುಗೆ ಅಥವಾ ವ್ಯಕ್ತಿಗೆ, ಇತರರಿಗೆ ಹಾನಿ ಮಾಡಬಾರ್ದು ಸಿಟ್ಟಿನಲ್ಲಿ ಅನ್ನುವಂಥ ಚೌಕಟ್ಟನ್ನು ನೆನಪು ಮಾಡಿ ಕೊಡಬೇಕು. ಸಿಟ್ಟು ಕಳೆದ ನಂತರ, ಸ್ವಲ್ಪ ಹೊತ್ತಿನ ನಂತರ ಅವರು ಶಾಂತ ಆದಾಗ ಆ ಸಿಟ್ಟಿನ ವಿಷಯದ ಬಗ್ಗೆ, ಅವರ ನಡತೆ ಬಗ್ಗೆ ಅವ್ರ ಜೊತೆಗೆ ಮಾತಾಡಬೇಕು. ಎಲ್ಲದರಿಗಿಂತ ಮುಖ್ಯವಾಗಿ ನಾವು ಸ್ವತಃ ನಾವು ಯಾಕೆ ಸಿಟ್ಟು ಮಾಡ್ತೀವಿ ಅನ್ನೋ ತಿಳ್ಕೊಂಡು ಮಕ್ಕಳಿಗೆ ಸಿಟ್ಟನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸೋದನ್ನು ಕಲಿಸ್ಬೇಕು. ನಾವು ಈ ರೀತಿಯಲ್ಲಿ ಮಕ್ಕಳಿಗೆ ಅವರು ಸಿಟ್ಟು ಮತ್ತು ಇತರ ಭಾವನೆಗಳ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ನಿಭಾಯಿಸುವ ದಾರಿ ತೋರಿಸಿದ್ರೆ ಅವರು ಭಾವನಾತ್ಮಕವಾಗಿ, ಬಲವಂತವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಈ ಭಾವನೆಗಳನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ತಂದುಕೊಳ್ಬಹುದು. ಅವ್ರ ಜೊತೆಗೆ, ಅವ್ರ ಸುತ್ತಮುತ್ತಲು ಇರುವ ವ್ಯಕ್ತಿಗಳ ಜೊತೆಗೆ ಅವರು ಒಳ್ಳೆಯ ಸಂಬಂಧ ಬೆಳೆಸಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟ ಹಾಗೆ ಆಗತ್ತೆ. ಸಿಟ್ಟನ್ನು ತಿಳಿದುಕೊಂಡು ನಮ್ಮ ಮಕ್ಕಳಿಗೂ ಸಿಟ್ಟನ್ನು ತಿಳಿಯೋದ್ರ ಬಗ್ಗೆ ಸಹಾಯ ಮಾಡಬೇಕು. ಥ್ಯಾಂಕ್ ಯು.